ಅದೇ ಇಂದಿರಾ ಪ್ರಿಯದರ್ಶಿನಿ ಪ್ರಾಣಿ ಮೃಗಾಲಯದಲ್ಲಿ ಇವತ್ತಿನ ದಿವಸ ನಿನ್ನೆ ಅಂದರೆ ಕಳೆದ 2-3 ದಿನದಿಂದ 4 ಜಿಂಕೆಗಳು ಮೃತಪಟ್ಟಿದ್ದಾವೆ. ಆಮೇಲೆ ಇಮಿಡಿಯೇಟಾಗಿ ನಾವು ಈ ಪ್ರಾಣಿಗಳ ಆರೋಗ್ಯ ಸಲಹಾ ಸಮಿತಿಯ ಕಮಿಟಿ ಮೆಂಬರ್ಸು ಅವ್ರನ್ನೆಲ್ಲ ಕರೆಸಿದ್ವಿ. ಜೊತೆಗೆ ಅದು ಸ್ಯಾಂಪಲ್ಸ್ನೆಲ್ಲ IHVB ಅದಕ್ಕೆ ಅಲ್ಲಿಗೂ ಕಳಿಸಿದ್ವಿ. ಇದು ಏನಾದರೂ HS ಇರ್ಬೋದು ಅನ್ನೋ ಶಂಕೆಯಿಂದ ಈಗಾಗಲೇ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಿನ್ನೆ ಮತ್ತು ಇವತ್ತಿಗೆ ಯಾವುದೂ ಏನೋ ಇದು ಕ್ಯಾಶುಯಾಲಿಟೀಸ್ ಏನೂ ಆಗಿಲ್ಲ. ಸೊ ಈ ಸದ್ಯಕ್ಕೆ ಈಗ ಈ ರೋಗ ಹರಡುವ ಭೀತಿ ಇರೋದರಿಂದ ಸದ್ಯಕ್ಕೆ ತಾತ್ಕಾಲಿಕವಾಗಿ ಒಂದು 2-3 ದಿನ ಟ್ರೀಟ್ಮೆಂಟ್ ನಡೆಯೋವರೆಗೂ ನಾವು ಪಬ್ಲಿಕ್ ವ್ಯೂವಿಂಗ್ಗೆ ಕ್ಲೋಸ್ ಮಾಡಿದ್ದೀವಿ ಝೂನ. ಸೊ ಈಗೇನೋ ಹತೋಟಿಯಲ್ಲಿದೆ ಅಂತ ಅನ್ಕೊತೀವಿ. ಈಗ ಎಷ್ಟಿದೆ ಸರ್ ಟೋಟಲ್ ಇಲ್ಲಿ ಚುಕ್ಕೆ ಜಿಂಕೆಗಳು ಒಂದು 170 ಇದ್ವು. ಅದರಲ್ಲಿ ಒಂದು 4 ಈಗಾಗಲೇ ಮೃತಪಟ್ಟಿರೋದ್ರಿಂದ ಇನ್ನು ಮುಂದೆ ಹರಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಅದನ್ನು ಕ್ವಾರಂಟೈನು ಮತ್ತು ಸ್ಯಾನಿಟೈಸೇಷನ್ನು ಮತ್ತು ಅದಕ್ಕೆ ಇವರೇನು ನಮ್ಮ ಡಾಕ್ಟರ್ಸು ಬೇರೆ ಕಡೆಯಿಂದ ಬೇರೆ ಝೂಗಳಿಂದ ಎಲ್ಲ ಡಾಕ್ಟರ್ಸ್ನೆಲ್ಲ ಕರೆಸಿದ್ದೀವಿ. ಸೊ ಲೈನ್ ಆಫ್ ಟ್ರೀಟ್ಮೆಂಟ್ ಅಲ್ಲಿ ಏನು ಬೇರೆ ಝೂಗಳಲ್ಲಿ ಏನು ಟ್ರೀಟ್ಮೆಂಟ್ ನಡೀತಾ ಇದೆ ಅದನ್ನೇ ಇಲ್ಲೂ ಸ್ಟಾರ್ಟ್ ಮಾಡಿದ್ದೀವಿ ನಾವು ಪ್ರೋಟೋಕಾಲ್ ಪ್ರಕಾರ. ಸೊ ಇನ್ನು ಸದ್ಯಕ್ಕೆ ಇನ್ಯಾವುದೂ ಹರಡುವಂಥ ಭೀತಿ ಏನೂ ಇಲ್ಲ ಸದ್ಯಕ್ಕೆ. ಸೊ ಬಟ್ ಟ್ರೀಟ್ಮೆಂಟ್ ನಡೆಯೋ ತನಕ ಇದು ಸ್ವಲ್ಪ ಕೇರ್ಫುಲ್ಲಾಗಿ ಸ್ಯಾನಿಟೈಸೇಷನ್ನು ಮತ್ತು ಹರಡದಂತೆ ನಾವು ಮುನ್ನೆಚ್ಚರಿಕಾ ಕ್ರಮ ವಹಿಸ್ತಾ ಇದ್ದೀವಿ. ಸರ್ ಈಗ HS ಇದು ಅಂದರೆ ಈಗ ಇತ್ತೀಚೆಗೆ ಬೆಳಗಾವಿಯಲ್ಲಿ ಅದೇ ಸಂಖ್ಯೆ ಅಂತ ಅದು ಅಂದರೆ ಇರಬಹುದು ಅಂತ ನಾವು ಶಂಕಿಸ್ತಾ ಇದ್ದೀವಿ. ಬಟ್ ಟ್ರೀಟ್ಮೆಂಟ್ ಅಂತೂ ಸ್ಟಾರ್ಟ್ ಮಾಡಿದ್ದೀವಿ. ಇದು ಲ್ಯಾಬ್ ರಿಪೋರ್ಟ್ ಬಂದ ನಂತರ ಏನಾದರೂ ಚೇಂಜ್ ಮಾಡೋದಾದರೆ ಡಾಕ್ಟರ್ಸ್ ಸಲಹೆ ತೊಗೊಂಡು ಲೈನ್ ಆಫ್ ಟ್ರೀಟ್ಮೆಂಟ್ ಏನಾದರೂ ಚೇಂಜ್ ಮಾಡ್ತಾರೆ ಅದನ್ನು. ಮತ್ತು ಬೇರೆ ಪ್ರಾಣಿಗಳು ಇಲ್ಲ, ಕೃಷ್ಣಮೃಗ, ಕರಡಿ ಮತ್ತು ನವಿಲುಗಳು, ಬೇರೆ ಕಾಡು ಕೋಳಿ, ಸುತ್ತಮುತ್ತ ಪಕ್ಷಿಗಳೆಲ್ಲ ಇದ್ದಾವೆ. ಅಲ್ಲಿ ಬೇರೆ ಕಡೆಯಿಂದ ಡಾಕ್ಟರ್ಸ್ ಏನು ಬಂದಿದ್ದಾರೆ ಸೊ ಬೇರೆ ಕಡೆ ಅಂದರೆ ಕೆಲವು ಬೆಂಗಳೂರು, ಬೆಳಗಾಮು ಆ ಕಡೆಯಿಂದ ಬಂದಿದ್ದಾರೆ. ಎಲ್ಲ ಮುಂಜಾಗ್ರತೆ ಎಲ್ಲ ತಗೊಂಡಿದ್ದೀವಿ. ಸೊ ಇಮಿಡಿಯೇಟಾಗಿ ಅದೇ ಇನ್ನು ಮುಂದೆ ಏನಾದರೂ ಇದಾಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಸದ್ಯಕ್ಕೆ ತಾತ್ಕಾಲಿಕವಾಗಿ ಸೊ ಪಬ್ಲಿಕ್ ವ್ಯೂವಿಂಗ್ಗೆ ಸ್ವಲ್ಪ ನಿಲ್ಲಿಸಿದ್ದೀವಿ. ಯಾಕಂದ್ರೆ ಟ್ರೀಟ್ಮೆಂಟ್ ನಡೆಯೋ ಟೈಮಲ್ಲಿ ಮತ್ತೆ ಹರಡೋ ಭೀತಿ ಇರೋದ್ರಿಂದ ಅದನ್ನು ಇದು ಮಾಡಿದ್ದೀವಿ. ಸ್ವಲ್ಪ ಟ್ರೀಟ್ಮೆಂಟ್ ಆದ ನಂತರ ಸ್ವಲ್ಪ ಸುಧಾರಿಸಿದ ನಂತರ ನಾವು ಮತ್ತೆ ರಿಓಪನ್ ಮಾಡ್ತೀವಿ. ಎಂಟೈರ್ ಝೂ ಸ್ಯಾನಿಟೈಸೇಷನ್ ಎಂಟೈರ್ ಝೂ ಸ್ಯಾನಿಟೈಸೇಷನ್ ಮಾಡಿದ್ದೀವಿ. ಮತ್ತು ಕೀಪರ್ಸೂ ಅಷ್ಟೇ ಅದೇ ಪ್ರತ್ಯೇಕವಾಗಿ ಬೇರೆ ಬೇರೆ ಕೃಷ್ಣಮೃಗಗಳಿಗೆ ಬೇರೆ, ಚುಕ್ಕೆ ಜಿಂಕೆಗೆ ಬೇರೆ ಮತ್ತು ಬೇರೆ ಪ್ರಾಣಿಗಳಿಗೆ ಬೇರೆ. ಸೊ ಯಾಕಂದರೆ ಎಲ್ಲರೂ ಅಲ್ಲಿಗೆ ಹೋದರೆ ಮತ್ತೆ ರೋಗ ಹರಡುವ ಭೀತಿ ಇರೋದರಿಂದ ಅವ್ರವ್ರಿಗೆ ಸಪ್ರೇಟಾಗಿ ಎನ್ಕ್ಲೋಜರ್ಗೆ ಸಪ್ರೇಟ್ ಕೀಪರ್ನೇ ನಾವು ನೇಮಿಸಿದ್ದೀವಿ. ಟೋಟಲ್ ಎಷ್ಟು ಎಕರೆ ಪ್ರದೇಶದಲ್ಲಿ? ಇದು ಟೋಟಲ್ 15 ಎಕರೆ ಪ್ರದೇಶ ಇರೋದು. ಸೊ ಈಗಾಗಲೇ ಸೆಂಟ್ರಲ್ ಝೂ ಅಥಾರಿಟಿ ಇದು ಎಕ್ಸ್ಪೆನ್ಷನ್ಗೂ ನಾವು ಆಲ್ರೆಡಿ ಕಳಿಸಿದ್ದೀವಿ. ಸೊ ಅದು ಅಪ್ರೂವ್ ಆಯಿತು ಅಂದರೆ ನಾವು ಇದು ದೊಡ್ಡದಾಗುತ್ತೆ ಝೂ ಇದು.